ಸನಾತನ ಅನ್ನುವಂಥದ್ದು ಬಹಳ ಮುಖ್ಯ. ಜೊತೆಗೆ ಈ ಸನಾತನದ ವಿಚಾರಗಳ ಚರ್ಚೆಗೆ ಬಂದಾಗ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಭರಾಟೆಯಲ್ಲಿ ಸನಾತನ ಅನ್ನುವಂಥ ಚರ್ಚೆ ಬಂದಾಗಲೇ ಪರ ವಿರೋಧದ ಚರ್ಚೆಗಳಾಗುತ್ತೆ. ಸನಾತನ ಅಂದ್ರೆ ಏನು ಅಂತ ಹೇಳುವಂತಹ ಸಂದರ್ಭದಲ್ಲಿ ಸನಾತನ ಅಂದ್ರೆ ಹಿಂಗೆ ಅಂತ ಹೇಳೋರು ಕೆಲವು ಜನ, ಹಿಂಗೆ ಅಂತ ಹೇಳೋರು ಇನ್ನಷ್ಟು ಜನ. ಈ ಸಂದರ್ಭದಲ್ಲಿ ಆ ಸೋಷಿಯಲ್ ಮೀಡಿಯಾದ ಪ್ರಭಾವವನ್ನ ಮೀರಿ ಸನಾತನ ಅನ್ನುವಂಥದ್ದು ಶಾಶ್ವತ, ಸನಾತನ ಅನ್ನುವಂಥದ್ದು ಹೊಸದಲ್ಲ ಅಂತ ತಿಳಿ ಹೇಳೋದು ಹೇಗೆ ಯುವ ಜನರಿಗೆ? ಇಂಥ ವೇದಿಕೆಗಳೇ ಅತ್ಯಂತ ಅವಶ್ಯಕವಾದದ್ದು. ಯಾಕಂದ್ರೆ ಅರಿವು ಮೂಡಿಸೋದು ನಮ್ಮ ಪ್ರಥಮ ಒಂದು ಕರ್ತವ್ಯ ಆಗಬೇಕಾಗಿದೆ. ಯಾಕಂದ್ರೆ ಜನರಲ್ಲಿ ಸರಿಯಾದಂತಹ ಒಂದು ಅರಿವು ಇಲ್ಲ, ಸರಿಯಾದಂತಹ ಒಂದು ಮಾಹಿತಿ ಇಲ್ಲ. ಮತ್ತು ಸನಾತನ ಧರ್ಮ ಅಂದ್ರೆ ಇಟರ್ನಲ್ ಟ್ರೂತ್, ಅಂದ್ರೆ ಶಾಶ್ವತವಾದಂತಹ ಒಂದು ಸತ್ಯಗಳು. ಅದರಲ್ಲಿ ನೀವು ಅದು ಈ ಇಡೀ ವಿಶ್ವದಲ್ಲಿ ಎಲ್ಲರೂ ಸಹ ಅದನ್ನು ಮರ್ತರೂ ಸಹ ಅದು ಇನ್ನೂ ಸತ್ಯನೇ. ಮತ್ತು ಗ್ರಾವಿಟಿ ಯಾವ ರೀತಿ ಇದು ಯಾರಿಗೂ ತಿಳಿದಿರುವಂತಹ ಸಮಯದಲ್ಲಿ, ಯಾರಿಗೂ ಅದ್ರ ಬಗ್ಗೆ ಅರಿವು ಇಲ್ಲದಿರೋ ಸಮಯದಲ್ಲಿ ಅದು ಇನ್ನೂ ಸತ್ಯನೇ ಇತ್ತು. ಅದು ಇಟ್ ವಾಸ್ ಆಲ್ರೆಡಿ ಲಾ. ಅದೇ ರೀತಿ ಇವತ್ತು ಸನಾತನನು ಕೂಡ ಇವತ್ತು ಒಂದು ಲಾ. ಎಲ್ಲರೂ ಇವತ್ತು ವಿಶ್ವದಲ್ಲಿ ಒಬ್ಬ ಮನುಷ್ಯ ಇಲ್ಲದೆ ಇರುವಂತಹ ಸಂದರ್ಭ ಬರ್ಬೋದು, ಯಾರು ಈ ಸನಾತನ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮರ್ತೋಗಿರ್ಬೋದು. ಆದ್ರೂ ಸಹ ಇದಿನ್ನೂ ಸತ್ಯನೇ, ಇದಿನ್ನೂ ಒಂದು ಕಾನೂನೇ, ಇದಿನ್ನೂ ಒಂದು ಲಾನೇ. ಸೊ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋದು ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ನಾವು ಈ ಒಂದು ಅರಿವು ಮೂಡಿಸೋ ಜೊತೆಗೆ ಈ ಭಾರತದಲ್ಲಿ ಏನು ಸರಿಯಾದಂತಹ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದು, ಮತ್ತೆ ಏನು ಇತಿಹಾಸದಲ್ಲಿ ಈ ಒಂದು ಮಕಾಲಿಯನ್ ಪಿತೂರಿಗಳು ಬಂದಿದ್ದಾವೆ, ಭಾರತೀಯ ಒಂದು ಸಂಸ್ಕೃತಿ ಅತ್ಯಂತ ಕೀಳುಮಟ್ಟದ್ದು ಅಂತ ಅಂದಿನ ಕಾಲದಲ್ಲಿ ಅವರು ಹೇಳಿ ಅದು ನಮ್ಮ ಇಡೀ ವ್ಯವಸ್ಥೆಯನ್ನು ಅದರ ಮೂಲಕ ಅವರು ರೂಪಿಸಿರ್ತಕ್ಕಂಥದ್ದು. ಅದನ್ನ ನಾವು ಸರಿಪಡಿಸಬೇಕಾಗಿದೆ. ಇದು ವ್ಯವಸ್ಥೆನೂ ಕೂಡ ಸರಿಪಡಿಸಬೇಕಾಗಿದೆ. ನಿಮ್ಮ ಮಾಧ್ಯಮದಲ್ಲೂ ಕೂಡ ಈ ಒಂದು ವರ್ಗ ಅದನ್ನ ಇನ್ನೂ ಮುಂದುವರಿತಾವ್ರೆ. ನಮ್ಮ ಏನು ಶಾಸಕಾಂಗ ಇದೆ ಅದರಲ್ಲೂ ಸಹ ಒಂದು ವರ್ಗ ಅದನ್ನ ಇನ್ನೂ ಮುಂದುವರಿತಾ ಇದೆ. ಅದನ್ನ ಸರಿಪಡಿಸೋದಕ್ಕೂ ಕೂಡ ಇವತ್ತು ಅರಿವು ಮೂಡಿಸಬೇಕಾಗಿದೆ. ಸತ್ಯ ಒಂದು ನಿಜವಾದಂತಹ ಇದ್ರ ಬಗ್ಗೆ ಮಾಹಿತಿ ಏನಿದೆ ಅದು ಜನಸಾಮಾನ್ಯರಿಗೆ ಲಭ್ಯ ಮಾಡಿಕೊಡ್ಬೇಕಾಗಿದೆ. ಸೊ ಅದು ಐ ಥಿಂಕ್ ಪ್ರಥಮ ಒಂದು ಹೆಜ್ಜೆ ನಮಗೆ. ನಂತರ ಅದರ ಮೂಲಕ ನಾವು ಯಾವ ರೀತಿ ಜೀವನದಲ್ಲಿ ಮುಂದುವರಿಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದೆರಡು ಆದ್ರೆ ಬಹುಶಃ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ. ಇದೊಂದು ಯುವಕರ ಒಂದು ವಿದ್ಯಾರ್ಥಿಗಳ ದೃಷ್ಟಿಕೋನವು. ಇಲ್ಲಿ ವಿದ್ವಾಂಸರಿದ್ದಾರೆ, ಹಿಂದೆ ಪರಮಪೂಜ್ಯರು ಮಾತಾಡಿದ್ದಾರೆ. ಅತ್ಯಂತ ಒಂದು ಈ ಕ್ಷೇತ್ರದಲ್ಲಿ ವಿದ್ವಾಂಸರಾಗಿ ಅವರು ನಮಗೆ ಒಂದು ಭಾಷಣ ಕೊಟ್ಟಿದ್ದಾರೆ. ನಾವಿನ್ನು ವಿದ್ಯಾರ್ಥಿಯಾಗಿ ನಾವು ನಮ್ಮ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅರಿವು ಮೂಡಿಸೋದು ಅತ್ಯಂತ ಒಂದು ಅವಶ್ಯಕವಾದಂತಹ ಒಂದು ಕೆಲಸ. ಯಾಕಂದ್ರೆ ನಮಗೂ ಸಹ ನಮ್ಮ ವಿದ್ಯಾಭ್ಯಾಸದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೊಡ್ಲಿಲ್ಲ ನಮಗೆ. ಮಹಾರಾಜ್, ನಾವೀಗ ವಿದ್ಯಾರ್ಥಿಗಳಾಗಿ ಮಾತನಾಡುತ್ತೆ ಸನಾತನ ಅನ್ನುವಂಥದ್ದು ಬಹಳ ಮುಖ್ಯ. ಜೊತೆಗೆ ಈ ಸನಾತನದ ವಿಚಾರಗಳ ಚರ್ಚೆಗೆ ಬಂದಾಗ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಭರಾಟೆಯಲ್ಲಿ ಸನಾತನ ಅನ್ನುವಂಥ ಚರ್ಚೆ ಬಂದಾಗಲೇ ಪರ ವಿರೋಧದ ಚರ್ಚೆಗಳಾಗುತ್ತೆ. ಸನಾತನ ಅಂದ್ರೆ ಏನು ಅಂತ ಹೇಳುವಂತಹ ಸಂದರ್ಭದಲ್ಲಿ ಸನಾತನ ಅಂದ್ರೆ ಹಿಂಗೆ ಅಂತ ಹೇಳೋರು ಕೆಲವು ಜನ, ಹಿಂಗೆ ಅಂತ ಹೇಳೋರು ಇನ್ನಷ್ಟು ಜನ. ಈ ಸಂದರ್ಭದಲ್ಲಿ ಆ ಸೋಷಿಯಲ್ ಮೀಡಿಯಾದ ಪ್ರಭಾವವನ್ನ ಮೀರಿ ಸನಾತನ ಅನ್ನುವಂಥದ್ದು ಶಾಶ್ವತ, ಸನಾತನ ಅನ್ನುವಂಥದ್ದು ಹೊಸದಲ್ಲ ಅಂತ ತಿಳಿ ಹೇಳೋದು ಹೇಗೆ ಯುವ ಜನರಿಗೆ? ಇಂಥ ವೇದಿಕೆಗಳೇ ಅತ್ಯಂತ ಅವಶ್ಯಕವಾದದ್ದು. ಯಾಕಂದ್ರೆ ಅರಿವು ಮೂಡಿಸೋದು ನಮ್ಮ ಪ್ರಥಮ ಒಂದು ಕರ್ತವ್ಯ ಆಗಬೇಕಾಗಿದೆ. ಯಾಕಂದ್ರೆ ಜನರಲ್ಲಿ ಸರಿಯಾದಂತಹ ಒಂದು ಅರಿವು ಇಲ್ಲ, ಸರಿಯಾದಂತಹ ಒಂದು ಮಾಹಿತಿ ಇಲ್ಲ. ಮತ್ತು ಸನಾತನ ಧರ್ಮ ಅಂದ್ರೆ ಇಟರ್ನಲ್ ಟ್ರೂತ್, ಅಂದ್ರೆ ಶಾಶ್ವತವಾದಂತಹ ಒಂದು ಸತ್ಯಗಳು. ಅದರಲ್ಲಿ ನೀವು ಅದು ಈ ಇಡೀ ವಿಶ್ವದಲ್ಲಿ ಎಲ್ಲರೂ ಸಹ ಅದನ್ನು ಮರ್ತರೂ ಸಹ ಅದು ಇನ್ನೂ ಸತ್ಯನೇ. ಮತ್ತು ಗ್ರಾವಿಟಿ ಯಾವ ರೀತಿ ಇದು ಯಾರಿಗೂ ತಿಳಿದಿರುವಂತಹ ಸಮಯದಲ್ಲಿ, ಯಾರಿಗೂ ಅದ್ರ ಬಗ್ಗೆ ಅರಿವು ಇಲ್ಲದಿರೋ ಸಮಯದಲ್ಲಿ ಅದು ಇನ್ನೂ ಸತ್ಯನೇ ಇತ್ತು. ಅದು ಇಟ್ ವಾಸ್ ಆಲ್ರೆಡಿ ಲಾ. ಅದೇ ರೀತಿ ಇವತ್ತು ಸನಾತನನು ಕೂಡ ಇವತ್ತು ಒಂದು ಲಾ. ಎಲ್ಲರೂ ಇವತ್ತು ವಿಶ್ವದಲ್ಲಿ ಒಬ್ಬ ಮನುಷ್ಯ ಇಲ್ಲದೆ ಇರುವಂತಹ ಸಂದರ್ಭ ಬರ್ಬೋದು, ಯಾರು ಈ ಸನಾತನ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮರ್ತೋಗಿರ್ಬೋದು. ಆದ್ರೂ ಸಹ ಇದಿನ್ನೂ ಸತ್ಯನೇ, ಇದಿನ್ನೂ ಒಂದು ಕಾನೂನೇ, ಇದಿನ್ನೂ ಒಂದು ಲಾನೇ. ಸೊ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋದು ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ನಾವು ಈ ಒಂದು ಅರಿವು ಮೂಡಿಸೋ ಜೊತೆಗೆ ಈ ಭಾರತದಲ್ಲಿ ಏನು ಸರಿಯಾದಂತಹ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದು, ಮತ್ತೆ ಏನು ಇತಿಹಾಸದಲ್ಲಿ ಈ ಒಂದು ಮಕಾಲಿಯನ್ ಪಿತೂರಿಗಳು ಬಂದಿದ್ದಾವೆ, ಭಾರತೀಯ ಒಂದು ಸಂಸ್ಕೃತಿ ಅತ್ಯಂತ ಕೀಳುಮಟ್ಟದ್ದು ಅಂತ ಅಂದಿನ ಕಾಲದಲ್ಲಿ ಅವರು ಹೇಳಿ ಅದು ನಮ್ಮ ಇಡೀ ವ್ಯವಸ್ಥೆಯನ್ನು ಅದರ ಮೂಲಕ ಅವರು ರೂಪಿಸಿರ್ತಕ್ಕಂಥದ್ದು. ಅದನ್ನ ನಾವು ಸರಿಪಡಿಸಬೇಕಾಗಿದೆ. ಇದು ವ್ಯವಸ್ಥೆನೂ ಕೂಡ ಸರಿಪಡಿಸಬೇಕಾಗಿದೆ. ನಿಮ್ಮ ಮಾಧ್ಯಮದಲ್ಲೂ ಕೂಡ ಈ ಒಂದು ವರ್ಗ ಅದನ್ನ ಇನ್ನೂ ಮುಂದುವರಿತಾವ್ರೆ. ನಮ್ಮ ಏನು ಶಾಸಕಾಂಗ ಇದೆ ಅದರಲ್ಲೂ ಸಹ ಒಂದು ವರ್ಗ ಅದನ್ನ ಇನ್ನೂ ಮುಂದುವರಿತಾ ಇದೆ. ಅದನ್ನ ಸರಿಪಡಿಸೋದಕ್ಕೂ ಕೂಡ ಇವತ್ತು ಅರಿವು ಮೂಡಿಸಬೇಕಾಗಿದೆ. ಸತ್ಯ ಒಂದು ನಿಜವಾದಂತಹ ಇದ್ರ ಬಗ್ಗೆ ಮಾಹಿತಿ ಏನಿದೆ ಅದು ಜನಸಾಮಾನ್ಯರಿಗೆ ಲಭ್ಯ ಮಾಡಿಕೊಡ್ಬೇಕಾಗಿದೆ. ಸೊ ಅದು ಐ ಥಿಂಕ್ ಪ್ರಥಮ ಒಂದು
ಹೆಜ್ಜೆ ನಮಗೆ ನಂತರ ಅದರ ಮೂಲಕ ನಾವು ಯಾವ ರೀತಿ ಜೀವನದಲ್ಲಿ ಮುಂದುವರಿಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದೆರಡು ಆದ್ರೆ ಬಹುಶಃ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ. ಇದೊಂದು ಯುವಕರ ಒಂದು ವಿದ್ಯಾರ್ಥಿಗಳ ದೃಷ್ಟಿಕೋನವು. ಇಲ್ಲಿ ವಿದ್ವಾಂಸರಿದ್ದಾರೆ, ಹಿಂದೆ ಪರಮಪೂಜ್ಯರು ಮಾತಾಡಿದ್ದಾರೆ. ಅತ್ಯಂತ ಒಂದು ಈ ಕ್ಷೇತ್ರದಲ್ಲಿ ವಿದ್ವಾಂಸರಾಗಿ ಅವರು ನಮಗೆ ಒಂದು ಭಾಷಣ ಕೊಟ್ಟಿದ್ದಾರೆ. ನಾವಿನ್ನು ವಿದ್ಯಾರ್ಥಿಯಾಗಿ ನಾವು ನಮ್ಮ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅರಿವು ಮೂಡಿಸೋದು ಅತ್ಯಂತ ಒಂದು ಅವಶ್ಯಕವಾದಂತಹ ಒಂದು ಕೆಲಸ. ಯಾಕಂದ್ರೆ ನಮಗೂ ಸಹ ನಮ್ಮ ವಿದ್ಯಾಭ್ಯಾಸದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೊಡ್ಲಿಲ್ಲ ನಮಗೆ. ಮಹಾರಾಜ್, ನಾವೀಗ ವಿದ್ಯಾರ್ಥಿಗಳಾಗಿ ಮಾತಾಡೋಣ. ಸನಾತನ ಅನ್ನುವಂಥದ್ದು ಬಹಳ ಮುಖ್ಯ. ಜೊತೆಗೆ ಈ ಸನಾತನದ ವಿಚಾರಗಳ ಚರ್ಚೆಗೆ ಬಂದಾಗ, ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಭರಾಟೆಯಲ್ಲಿ ಸನಾತನ ಅನ್ನುವಂಥ ಚರ್ಚೆ ಬಂದಾಗಲೇ ಪರ ವಿರೋಧದ ಚರ್ಚೆಗಳಾಗುತ್ತೆ. ಸನಾತನ ಅಂದ್ರೆ ಏನು ಅಂತ ಹೇಳುವಂತಹ ಸಂದರ್ಭದಲ್ಲಿ ಸನಾತನ ಅಂದ್ರೆ ಹಿಂಗೆ ಅಂತ ಹೇಳೋರು ಕೆಲವು ಜನ, ಹಿಂಗೆ ಅಂತ ಹೇಳೋರು ಇನ್ನಷ್ಟು ಜನ. ಈ ಸಂದರ್ಭದಲ್ಲಿ ಆ ಸೋಷಿಯಲ್ ಮೀಡಿಯಾದ ಪ್ರಭಾವವನ್ನ ಮೀರಿ ಸನಾತನ ಅನ್ನುವಂಥದ್ದು ಶಾಶ್ವತ, ಸನಾತನ ಅನ್ನುವಂಥದ್ದು ಹೊಸದಲ್ಲ ಅಂತ ತಿಳಿ ಹೇಳೋದು ಹೇಗೆ ಯುವ ಜನರಿಗೆ? ಇಂಥ ವೇದಿಕೆಗಳೇ ಅತ್ಯಂತ ಅವಶ್ಯಕವಾದದ್ದು. ಯಾಕಂದ್ರೆ ಅರಿವು ಮೂಡಿಸೋದು ನಮ್ಮ ಪ್ರಥಮ ಒಂದು ಕರ್ತವ್ಯ ಆಗಬೇಕಾಗಿದೆ. ಯಾಕಂದ್ರೆ ಜನರಲ್ಲಿ ಸರಿಯಾದಂತಹ ಒಂದು ಅರಿವು ಇಲ್ಲ, ಸರಿಯಾದಂತಹ ಒಂದು ಮಾಹಿತಿ ಇಲ್ಲ. ಮತ್ತು ಸನಾತನ ಧರ್ಮ ಅಂದ್ರೆ ಇಟರ್ನಲ್ ಟ್ರೂತ್, ಅಂದ್ರೆ ಶಾಶ್ವತವಾದಂತಹ ಒಂದು ಸತ್ಯಗಳು. ಅದರಲ್ಲಿ ನೀವು ಅದು ಈ ಇಡೀ ವಿಶ್ವದಲ್ಲಿ ಎಲ್ಲರೂ ಸಹ ಅದನ್ನು ಮರ್ತರೂ ಸಹ ಅದು ಇನ್ನೂ ಸತ್ಯನೇ. ಮತ್ತು ಗ್ರಾವಿಟಿ ಯಾವ ರೀತಿ ಇದು ಯಾರಿಗೂ ತಿಳಿದಿರುವಂತದ್ ಸಮಯದಲ್ಲಿ, ಯಾರಿಗೂ ಅದ್ರ ಬಗ್ಗೆ ಅರಿವು ಇಲ್ಲದಿರೋ ಸಮಯದಲ್ಲಿ ಅದು ಇನ್ನೂ ಸತ್ಯನೇ ಇತ್ತು. ಅದು ಇಟ್ ವಾಸ್ ಆಲ್ರೆಡಿ ಲಾ. ಅದೇ ರೀತಿ ಇವತ್ತು ಸನಾತನನು ಕೂಡ ಇವತ್ತು ಒಂದು ಲಾ. ಎಲ್ಲರೂ ಇವತ್ತು ವಿಶ್ವದಲ್ಲಿ ಒಬ್ಬ ಮನುಷ್ಯ ಇಲ್ಲದೆ ಇರುವಂತ ಸಂದರ್ಭ ಬರ್ಬೋದು, ಯಾರು ಈ ಸನಾತನ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮರ್ತೋಗಿರ್ಬೋದು, ಆದ್ರೂ ಸಹ ಇದಿನ್ನೂ ಸತ್ಯನೇ, ಇದಿನ್ನೂ ಒಂದು ಕಾನೂನೇ, ಇದಿನ್ನೂ ಒಂದು ಲಾನೇ. ಸೊ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸೋದು ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ನಾವು ಈ ಒಂದು ಅರಿವು ಮೂಡಿಸೋ ಜೊತೆಗೆ ಈ ಭಾರತದಲ್ಲಿ ಏನು ಸರಿಯಾದಂತಹ ಒಂದು ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸೋದು, ಮತ್ತೆ ಏನು ಇತಿಹಾಸದಲ್ಲಿ ಈ ಒಂದು ಮಕಾಲಿಯನ್ ಪಿತೂರಿಗಳು ಬಂದಿದ್ದಾವೆ, ಭಾರತೀಯ ಒಂದು ಸಂಸ್ಕೃತಿ ಅತ್ಯಂತ ಕೀಳುಮಟ್ಟದ್ದು ಅಂತ ಅಂದಿನ ಕಾಲದಲ್ಲಿ ಅವರು ಹೇಳಿ ಅದು ನಮ್ಮ ಇಡೀ ವ್ಯವಸ್ಥೆಯನ್ನು ಅದರ ಮೂಲಕ ಅವರು ರೂಪಿಸಿರ್ತಕ್ಕಂಥದ್ದು, ಅದನ್ನ ನಾವು ಸರಿಪಡಿಸಬೇಕಾಗಿದೆ. ಇದು ವ್ಯವಸ್ಥೆನೂ ಕೂಡ ಸರಿಪಡಿಸಬೇಕಾಗಿದೆ. ನಿಮ್ಮ ಮಾಧ್ಯಮದಲ್ಲೂ ಕೂಡ ಈ ಒಂದು ವರ್ಗ ಅದನ್ನ ಇನ್ನೂ ಮುಂದುವರಿತಾವ್ರೆ. ನಮ್ಮ ಏನು ಶಾಸಕಾಂಗ ಇದೆ ಅದರಲ್ಲೂ ಸಹ ಒಂದು ವರ್ಗ ಅದನ್ನ ಇನ್ನು ಮುಂದುವರಿತಾ ಇದೆ. ಅದನ್ನ ಸರಿಪಡಿಸೋದಕ್ಕೂ ಕೂಡ ಇವತ್ತು ಅರಿವು ಮೂಡಿಸಬೇಕಾಗಿದೆ. ಸತ್ಯ ಒಂದು ನಿಜವಾದಂತಹ ಇದ್ರ ಬಗ್ಗೆ ಮಾಹಿತಿ ಏನಿದೆ ಅದು ಜನಸಾಮಾನ್ಯರಿಗೆ ಲಭ್ಯ ಮಾಡಿಕೊಡ್ಬೇಕಾಗಿದೆ. ಸೊ ಅದು ಐ ಥಿಂಕ್ ಪ್ರಥಮ ಒಂದು ಹೆಜ್ಜೆ ನಮಗೆ. ನಂತರ ಅದರ ಮೂಲಕ ನಾವು ಯಾವ ರೀತಿ ಜೀವನದಲ್ಲಿ ಮುಂದುವರಿಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಇದೆರಡು ಆದ್ರೆ ಬಹುಶಃ ಒಂದು ದೊಡ್ಡ ಬೆಳವಣಿಗೆ ಆಗುತ್ತೆ. ಇದೊಂದು ಯುವಕರ ಒಂದು ವಿದ್ಯಾರ್ಥಿಗಳ ದೃಷ್ಟಿಕೋನವು. ಇಲ್ಲಿ ವಿದ್ವಾಂಸರಿದ್ದಾರೆ, ಹಿಂದೆ ಪರಮಪೂಜ್ಯರು ಮಾತಾಡಿದ್ದಾರೆ. ಅತ್ಯಂತ ಒಂದು ಈ ಕ್ಷೇತ್ರದಲ್ಲಿ ವಿದ್ವಾಂಸರಾಗಿ ಅವರು ನಮಗೆ ಒಂದು ಭಾಷಣ ಕೊಟ್ಟಿದ್ದಾರೆ. ನಾವಿನ್ನು ವಿದ್ಯಾರ್ಥಿಯಾಗಿ ನಾವು ನಮ್ಮ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅರಿವು ಮೂಡಿಸೋದು ಅತ್ಯಂತ ಒಂದು ಅವಶ್ಯಕವಾದಂತಹ ಒಂದು ಕೆಲಸ. ಯಾಕಂದ್ರೆ ನಮಗೂ ಸಹ ನಮ್ಮ ವಿದ್ಯಾಭ್ಯಾಸದಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೊಡ್ಲಿಲ್ಲ ನಮಗೆ. ಮಹಾರಾಜ್, ನಾವೀಗ ವಿದ್ಯಾರ್ಥಿಗಳಾಗಿ ಮಾತಾಡೋಣ.